ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಈ ಟ್ಯಾಟಿಂಗ್ ಈ ಒಂದು 3-4 ತಿಂಗಳಿಂದ ನಾನು ಹಾಕಿರೋ ಅಂಥ ಟ್ಯಾಟಿಂಗ್ದು ಕಲೆಕ್ಷನ್ನ ತೋರಿಸ್ತೀನಿ ಮತ್ತು ಅದ್ರ ಪ್ರೈಸ್ನ ನಿಮಗೆ ಮೆನ್ಷನ್ ಮಾಡ್ತೀನಿ. ಕೆಲವರು ಕೇಳ್ತಾಯಿದ್ರು ಎಷ್ಟು ಪ್ರೈಸು, ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ಬೋದು ಅಂತ ಕೇಳ್ತಿರ್ತೀರ, ಕಮೆಂಟ್ ಮಾಡ್ತಿರ್ತೀರ. ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಒಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೂ ಕೆಲವಷ್ಟು ಡಿಸೈನು ಮಿಸ್ ಆಗಿದೆ, ಅಂದರೆ ಎಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ ಅದು. ಸೊ ಹೀಗಾಗಿ ಇಷ್ಟು ಇದೆ, ಒಂದು ಅರೌಂಡ್ 6 ಮಂತಿಂದನೂ ಹಾಕಿರೋದು ಇದೆ. ಬಟ್ ಇಲ್ಲಿ ಕೆಲವೊಂದು ಇದೆ, ಕೆಲವೊಂದು ಬೇರೆ ಕಡೆ ಎಲ್ಲೋ ಇಟ್ಟಿದ್ದೀನಿ. ಅದು ಸಿಕ್ಕಿದಾಗ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮೊನ್ನೆ ಒಂದು ಟೂ ವೀಕ್ಸ್ ಎಗೋ ಹಾಕಿದ್ದೆ, ಈ ವಿಡಿಯೋ ಹಾಕಿದ್ದೆ. ಇದು ಸಿಂಪಲ್ ವರ್ಕು, ಸ್ವಲ್ಪ ಬೀಡು ಹಾಕಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ನಮಗೆ ಕಾಣ್ತಾ ಇದೆ. ಒಂದು ಸೆಕೆಂಡ್. ನೋಡಿ, ಇದನ್ನು ಈ ಸಿಂಪಲ್ ಕಾಟನ್ ಸ್ಯಾರೀಸು, ಸಿಲ್ಕ್ ಕಾಟನ್ ಸ್ಯಾರೀಸು, ಅಂದರೆ ಸಿಂಪಲ್ಲಾಗಿ ಇರ್ತಾವಲ್ಲ ಆ ಸ್ಯಾರಿಗಳಿಗೆ ಈ ಡಿಸೈನ್ನ ಹಾಕ್ಕೋಬೋದು. ಹಾಗೆ ನಾನು ಹೇಳಿದಾಗೆ ಇದನ್ನು ಬ್ಲೌಸ್ ನೆಕ್ಕಿಗೆ ಈ ಥರ ಹಾಕ್ಕೋಬೋದು. ಇದು ನಾನು ವೀಡಿಯೋ ಮಾಡಿಲ್ಲ, ಲೇಸ್ ವರ್ಕು ಬ್ಲೌಸ್ಗೆ ಹಾಕೋದು ಹೇಗೆ, ಸ್ಟಿಚ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೆಲವೊಂದು ಡಿಸೈನ್ ಬ್ಲೌಸಿಗೆ ಹೇಗೆ ಸ್ಟಿಚ್ ಮಾಡೋದು ಅಂತಲೂ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಇದು ಡಿಸೈನ್ ಹಾಕ್ಕೊಂಡು ಈ ಥರ ಬ್ಲೌಸ್ಗೆ ನಾವು ಸ್ಯಾರಿಗೆ ಬ್ಯಾಕ್ ಸೈಡ್ ನೆಕ್ ಹೇಗಿರುತ್ತೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬಟ್ ಇದನ್ನು ನೀವು ವಿತೌಟ್ ವಾಶ್ ಮಾಡ್ತೀವಲ್ಲ ಬ್ಲೌಸು, ಆ ಥರ ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಂಡ್ರೆ ಬೆಟರು. ಈ ವಾಶ್ ಮಾಡ್ತೀವಲ್ಲ ಬ್ಲೌಸ್ಗೆ, ಆ ಥರ ಸ್ಟಿಚ್ ಮಾಡಿಕೊಂಡ್ರೆ ಸ್ವಲ್ಪ ಬೀಡ್ದು ಕಲರ್ ಹೋಗೋದು ಮತ್ತು ಕೆಲವೊಂದು ಥ್ರೆಡ್ಡು ಶೇಡ್ ಆಗೋದು ಇರುತ್ತೆ. ಸೊ ಹಾಗಾಗಿ ವಿತೌಟ್ ವಾಶ್ ಇರುತ್ತಲ್ವ, ಆ ಥರ ಬ್ಲೌಸ್ಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದರ ಪ್ರೈಸು ನೀವು ಅರೌಂಡು 500 to 700ವರೆಗೂ ನೀವು ಫಿಕ್ಸ್ ಮಾಡ್ಬೋದು. ಯಾಕಂದರೆ ಎಲ್ಲೂ ಇದಿಲ್ಲ, ನೋಡಿ ಒಂದೇ ಲೈನ್ ಇದೆ. ಸೊ ಹಾಗಾಗಿ ಇದು ಬೀಡ್ ಹಾಕೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ಟೈಮು ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಇನ್ನೂ ಇದು ಚಿಕ್ಕದಾಗಿ ಹಾಕಿದ್ದೀನಿ ನಾನಿಲ್ಲಿ. ನಿಮ್ಗೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ನಾಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ 6 ನಾಟ್ ಹಾಕಿದ್ದೀನಿ, 6 ಲೂಪನ್ನು ಬಿಟ್ಟಿದ್ದೀನಿ. ಅಲ್ಲಿಗೆ 2 ಡಬಲ್ ನಾಟ್ಸ್ 1 ಲೂಪು, 2 ಡಬಲ್ ನಾಟ್ಸ್ 1 ಲೂಪ್, ಈ ಥರ ಹಾಕಿದ್ದೀನಿ. ನೀವು ಇದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದು 7 ಲೂಪನ್ನು ಬಿಡೋದು, 8 ಲೂಪನ್ನು ಬಿಟ್ಟರೆ ಅಲ್ಲಿಗೆ ಇನ್ನೂ ಸ್ವಲ್ಪ ಒಂದು ಅರೌಂಡು 4 to 5 ನಾಟು ಹೆಚ್ಚಾಗುತ್ತೆ. ಆವಾಗ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ನೀವು ದೊಡ್ಡದಾಗಿ ಹಾಕಿದ್ರೆ ಇನ್ನು ಸ್ವಲ್ಪ ಅಮೌಂಟನ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಇದಕ್ಕೆ 500 to 700, 800 ಈ ಥರ ನಿಮ್ಮ ಸಿಟಿಗೆ ಅನುಸಾರ ನೀವು, ಮತ್ತು ಸ್ಯಾರಿ ಲೆಂತ್ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಇದನ್ನು ಹಾಕ್ತೀವಿ ಅಂತ. ಯಾಕೆಂದರೆ ಒಂದೊಂದು ಸ್ಯಾರಿ ತುಂಬ ಲೆಂತ್ ಇರುತ್ತೆ, ಕಂಚಿ ಸ್ಯಾರೀಸ್ ಎಲ್ಲ. ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಆದರೆ ಸ್ವಲ್ಪ ಲೆಂತ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಸಿಟಿಗೆ ಅನುಸಾರ ಮತ್ತು ನಿಮ್ಮ ಕಸ್ಟಮರ್ಗೆ ಅನುಸಾರ ನೀವು ಪ್ರೈಸನ್ನು ಮೆನ್ಷನ್ ಮಾಡ್ಕೊಳ್ಳಿ. 500 to 750, 700, 750ವರೆಗೂ ನೀವು ಚಾರ್ಜ್ ಮಾಡ್ಬೋದು ಇದಕ್ಕೆ ಒಂದು ಡಿಸೈನು. ಇದು ತೋರಿಸಿದ್ದೆ ನಾನು ಆಲ್ರೆಡಿ, ಇದನ್ನು ವೀಡಿಯೋ ಮಾಡಿದ್ದೆ. ಇದಕ್ಕೂ ಅಷ್ಟೇ ನೀವು ಅರೌಂಡ್ 600 to 800, 900ವರೆಗೂ ಚಾರ್ಜ್ ಮಾಡ್ಬೋದು. ಇದು ನಾನು ಇಲ್ಲಿ ವಿತೌಟ್ ಬೀಡ್ ಹಾಕಿದ್ದೀನಿ, ವಿತ್ ಬೀಡನ್ನು ತೋರಿಸಿದ್ದೀನಿ, ನಾನು ವೀಡಿಯೋ ಅಪ್ಡೇಟ್ ಮಾಡಿದ್ದೀನಿ. ಸ್ಟಿಚ್ ಮಾಡೋದು ಎಲ್ಲನೂ ಇದು ಡಿಸೈನು 600 to 900ವರೆಗೂ ಚಾರ್ಜ್ ಮಾಡ್ಬೋದು. ಇದು ಡಬಲ್ ಕಲರಲ್ಲಿ ಹಾಕ್ಬೋದು, ಸಿಂಗಲ್ ಕಲರಲ್ಲಿ ಹಾಕ್ಬೋದು. ಇದು 6 ಪೆಟಲ್ಸು ಡಬಲ್ ಕಲರು. ನೋಡಿ, ಇದು ತುಂಬ ವರ್ಕ್ ಹಿಡಿಯುತ್ತೆ, ಯಾಕಂದರೆ ತುಂಬ ದೊಡ್ಡ ಡಿಸೈನು ಮತ್ತು ಡಬಲ್ ಕಲರಲ್ಲಿ ಹಾಕೋದ್ರಿಂದ ಇದು ನೀವು 1000 ಎಬೋ ಹೇಳ್ಬೋದು. 1000ಇಂದ 1500ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಇದು ಸಿಟಿ ಮೇಲೆ. ನಾನು ಪ್ರೈಸು ಇಷ್ಟೇ ಅಂತ ಮೆನ್ಷನ್ ಮಾಡಲ್ಲ, ಯಾಕಂದರೆ ಒಬ್ಬೊಬ್ಬರು ಕಸ್ಟಮರು ಕೊಡ್ತಾರೆ, ಒಬ್ಬರು ಕಸ್ಟಮರು ಪ್ರೈಸ್ನ ಅಷ್ಟೊಂದು ಅಂತ ಹೇಳ್ತಾರೆ. ಆಮೇಲೆ ಕೆಲವೊಂದು ಸಿಟೀಲಿ ಇದು ವರ್ಕು ಗೊತ್ತಿರುತ್ತೆ ಅವ್ರಿಗೆ, ಹೇಗೆ ಹಾಕೋದು ತುಂಬ ಕಷ್ಟ ಅಂತ. ಆಮೇಲೆ ಕೊಡ್ತಾರೆ ಕೆಲವರು ಅಮೌಂಟ್ ಅಷ್ಟೊಂದು ಇದು ಕೊಡೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಇದಕ್ಕೋಸ್ಕರ, ಸಿಟಿಗೋಸ್ಕರ ಮತ್ತು ನಿಮ್ಮ ಕಸ್ಟಮರ್ಗೋಸ್ಕರ ನೀವು ಮೆನ್ಷನ್ ಮಾಡ್ಕೊಳ್ಳಿ ಪ್ರೈಸ್ನ. ಇದು 1000 to 1500ವರೆಗೂ ಚಾರ್ಜ್ ಮಾಡ್ಬೋದು. ಆ್ಯಕ್ಚುಲಿ ಬೋಟಿಕಲ್ಲೆಲ್ಲ ಇನ್ನೂ ತುಂಬ ಕಾಸ್ಟ್ಲಿ ತೊಗೊತಾರೆ. ಸಿಂಪಲ್ ಆಗಿರೋ ಡಿಸೈನಿಗೆ 1000 ಎಬೋ ಹೇಳ್ತಾರೆ ಬೋಟಿಕ್ಕು ಈ ಥರ ಇದರಲ್ಲಿ. ಸೊ ಹಾಗಾಗಿ ನೀವು ನಾನು ಹೇಳಿದಾಗೆ 1000 to 1500ವರೆಗೂ ಚಾರ್ಜ್ ಮಾಡ್ಕೋಬೋದು. 600
ಇದು ನಾನು ಸಿಂಗಲ್ ಫ್ಲವರ್ ಹಾಕಿದ್ದೀನಲ್ವ 6 ಪೆಟಲ್ಸು ಬರೀ ಸಿಂಗಲ್ ಕಲರಲ್ಲೇ ಹಾಕ್ತೀನಲ್ವ ಅದು ಅಷ್ಟೇ ನಾನು 1000 ಎಬೋ ಚಾರ್ಜ್ ಮಾಡ್ತೀನಿ. ಇದು ಸೇಮ್ ಡಿಸೈನೇ. ಇದು 5 ಪೆಟಲ್ಸ್ದು. ಇದು ಮೊನ್ನೆ ಹಾಕಿದ್ದು ವಿಡಿಯೋ ನೋಡಿದ್ರಿ, ಒಂದು ವೀಕ್ ಹೇಗೋ ಹಾಕಿರೋದು, ವೀಕ್ ಬ್ಯಾಕ್ ನೋಡಿ. ಇದು ಅಷ್ಟೇ ನೀವು 1000 to 1500ವರೆಗೂ ಚಾರ್ಜ್ ಮಾಡ್ಬೋದು. ಯಾಕೆಂದರೆ ಇವೆಲ್ಲ ತುಂಬ ಟೈಮ್ ತೊಗೊಳುತ್ತೆ ನೋಡಿ. ಒಂದು ಸೀರೆಗೆ ಮಿನಿಮಮ್ಮು ಅಟ್ಲೀಸ್ಟ್ 40 to 50 ಅರೌಂಡ್ 55-60 ಈ ಥರ ಸ್ಯಾರಿ ಲೆಂತ್ ಮೇಲೆ ಫ್ಲವರ್ಸು ಬೇಕಾಗುತ್ತೆ. ಇದು ಒಂದು ಸ್ಯಾರಿಗೆ, ಕಮ್ಮಿ ಸ್ಯಾರಿಗಾದರೆ 40-50 ಇಷ್ಟ ಆಗುತ್ತೆ. ಲೆಂತ್ ಆಗಿರೋ ಸೀರೆಗಾದರೆ ಬಿಲೋ 60 ಆಗುತ್ತೆ. ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ, ತುಂಬ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಈ ಥರ ಡಿಸೈನು ಫ್ಲವರ್ಸ್ನ 1000 ಎಬೋ 1500 1600 ಈ ಥರ ನೀವು ನಿಮ್ಗೆ ಇದಕ್ಕಾಗಿ ಪ್ರೈಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಇನ್ನು ಈ ಥರ ಟೆಸಲ್ಸ್ನ ತೋರಿಸಿದ್ದೆ ನಿಮಗೆ, 5 ಪೆಟಲ್ಸ್ ಟೆಸಲ್ಸು, 6 ಪೆಟಲ್ಸ್ ಟೆಸಲ್ಸ್. ಇದು ಅಷ್ಟೇ ನೀವು ಈ ಥರ ಸಿಂಗಲ್ ಪೀಸು ಟೆಸಲ್ಸ್ನ ಒಂದು 25 to 35-40 ಈ ಥರ, ಅಂದರೆ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೈಸ್ನ ಮೆನ್ಷನ್ ಮಾಡ್ಕೋಬೋದು. ಇವಾಗ ಒಬ್ಬರು ಕಸ್ಟಮರ್ಸ್ ಬಂದು ನಮಗೆ ಸಿಂಪಲ್ಲಾಗಿ ಟೆಸಲ್ಸ್ ಹಾಕ್ಕೊಡಿ, ಒಂದು 20 ಬಿಲೋ ಪೀಸು ಈ ಥರ ಹೇಳ್ತಾರೆ. ಆವಾಗ ನೀವು ಪ್ರೈಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಗ್ರ್ಯಾಂಡ್, ಸ್ವಲ್ಪ ದೊಡ್ಡದಾಗಿ ಅಲ್ಲ, ಚಿಕ್ಕದಾಗೆ ಸ್ವಲ್ಪ ಜಾಸ್ತಿ ಹಾಕಿ ಅಂದರೆ ಆವಾಗಲೂ ನೀವು ಪ್ರೈಸ್ನ ಒಂದು ಅಂದಾಜು ಮೇಲೆ ಇದನ್ನು ಮಾಡ್ಕೊಳ್ಳಿ. ಒಂದು 25 to 35 ಈ ಥರ ಹಾಕ್ಬೋದು. ಇನ್ನು ಇದು ವಿಡಿಯೋ ತೋರಿಸಿದ್ದೆ ನಿಮಗೆ, ಲಾಸ್ಟ್ ವಿಡಿಯೋ. ಇದು ಸ್ಯಾರಿ ಪೂರ್ತಿ ಅಂದರೆ ಒಂದು ಸೀರೆಗೆ ಬೇಕಾಗುತ್ತೆ ಒಂದು 30 to 40-45 ಈ ಥರ ಪೀಸ್ ಬೇಕಾಗುತ್ತೆ. ಇದಕ್ಕೂ ಅಷ್ಟೇ ನಾನು 650 to 850ವರೆಗೂ ಚಾರ್ಜ್ ಮಾಡ್ತೀನಿ ಈ ಸಿಂಗಲ್ ಪೀಸ್ ಹಾಕೋದು. ನಂತರ ಇದು ಲೂಪ್ ಡಿಸೈನು, ಬರೀ ಲೂಪು, ಯೂ ಟರ್ನ್ ತೊಗೊಳೋದು, ಲೂಪ್ ಹಾಕೋದು, ಯೂ ಟರ್ನ್ ತೊಗೊಳೋದು, ಲೂಪ್ ಹಾಕೋದು. ಇದು ಅಷ್ಟೇ ಒಂದು 600 to ನೀವು 800ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ಚಿಕ್ಕದಾಗಿ ಸೈಜ್ ಹಾಕಿದ್ರೆ ನಮಗೆ ನಾಟ್ ಕಮ್ಮಿ ಹಿಡಿದಷ್ಟು ಕೆಲಸ ಕಮ್ಮಿ ಆಗುತ್ತೆ, ನಾಟ್ ಜಾಸ್ತಿ ಹಾಕಿದ್ರೆ ಕೆಲಸ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ನೀವು ಪ್ರೈಸನ್ನು ಮೆನ್ಷನ್ ಮಾಡ್ಕೊಳ್ಳಿ. 600 to ಒಂದು 800-850 ಈ ಥರ ಮೆನ್ಷನ್ ಮಾಡ್ಕೊಳ್ಳಿ. ಇದನ್ನು ತೋರಿಸ್ದೆ, ಹೀಗೆ ತಾನೇ ಹೇಳಿದ್ದೀನಿ ಈ ಡಿಸೈನ್ನ. ಇದು ಟೆಸಲ್ಸು ತುಂಬ ಬ್ರೈಡಲ್ ಡಿಸೈನು. ಇದು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ಡಿಸೈನ್ ಹಾಕಿದ್ರೆ. ನಾನು ಅಲ್ಲೇ ಸುಮಾರು ಒಂದು 7 months 8 months ಆಯಿತು ಅನಿಸುತ್ತೆ ಈ ಡಿಸೈನ್ ಅಪ್ಡೇಟ್ ಮಾಡಿ. ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಇದು ತುಂಬ ಹೆವಿ ಬ್ರೈಡಲ್ಲು, ಇದಕ್ಕೆ ನಾವು ಇನ್ನೂ ಬೀಡ್ ಹಾಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು 1500 to ಒಂದು 2000ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಏಕೆಂದರೆ ಇದು ನೋಡಿ ವಿ ಶೇಪಲ್ಲಿ 2 ಸ್ಟೆಪ್ ಬರುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನೀವು 1500 to 2000ವರೆಗೂ ಚಾರ್ಜ್ ಮಾಡ್ಬೋದು ಇದನ್ನು. ಅನಂತರ ಇದು ನೋಡಿ 3 ಪೆಟಲ್ಸ್, ನಾನು ಆಗಲೇ ಸಿಂಗಲ್ ಪೆಟಲ್ಸ್ ತೋರಿಸ್ದೆ. ಇದೇ ಥರ ನೀವು ಈ ಥರ ಲೇಸ್ ವರ್ಕೂ ಸಹ ಮಾಡ್ಬೋದು. ಈ ಥರ ಲೇಸ್ ವರ್ಕು ಹಾಕಿದ್ರೂ ಇನ್ನೂ ತುಂಬ ಪೀಸಸ್ ಹಿಡಿಯುತ್ತೆ. ಸೊ ಹಾಗಾಗಿ ಇದನ್ನು ಅಷ್ಟೇ ನೀವು ನಾನಿದು 650 to 850 800 ಹೇಳಿದ್ನಲ್ಲ, ಇದು ನೀವು ಅಷ್ಟೇ ಒಂದು 700 to 800 900ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ಈ ಥರ ಅಟ್ಯಾಚ್ ಮಾಡಿದ್ರೆ ಪೀಸ್ ಜಾಸ್ತಿ ಹಿಡಿಯುತ್ತೆ. ಸ್ವಲ್ಪ ಈ ಥರ 1 ಇಂಚ್ ಅರ್ಧ ಇಂಚು ಗ್ಯಾಪ್ ಇಟ್ಟು ಹೊಲಿದ್ರೆ ಒಂದು ಸ್ವಲ್ಪ ಕಮ್ಮಿ ಪೀಸಸ್ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಇದನ್ನು ನಿಮ್ಮ ಒಂದು ಸಿಟಿ ಇದನ್ನ ನೋಡಿಕೊಂಡು ನೀವು ಕಸ್ಟಮರ್ನ ಇದು ನೋಡಿಕೊಂಡು ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟೊಂದು ಇದು ಕೊಡಲ್ಲ ಅಂದರೆ ನೀವು 600 to ಒಂದು 800ವರೆಗೂ ಚಾರ್ಜ್ ಮಾಡ್ಬೋದು. ಈ ಪರ್ಟಿಕ್ಯುಲರಾಗಿ ಇಷ್ಟೇ ಅಂತಂದೇಳಿ ಚಾರ್ಜ್ ಮಾಡೋಕ್ಕೂ ಆಗಲ್ಲ. ಕೆಲವು ಕಸ್ಟಮರ್ಸು ಕೇಳ್ತಾರೆ ಅಷ್ಟೊಂದು, ಬಟ್ ಅವರು ವರ್ಕು ಡಿಸೈನ್ ನೋಡಲ್ಲ. ಸೊ ಹಾಗಾಗಿ ನೀವು ಅದನ್ನು ನಾನು ಆ ಮಿಡಲ್ ಹೇಳ್ತೀನಲ್ವ, ಅದರಿಂದ ಅದರೊಳಗಡೆ ನೀವು ಅಷ್ಟು ಮೆನ್ಷನ್ ಮಾಡಿಕೊಂಡ್ರೆ ಕಸ್ಟಮರ್ ಕೊಟ್ಟರೆ ಓಕೆ, ಅಷ್ಟನ್ನು ನೀವು ಚಾರ್ಜ್ ಮಾಡ್ಕೋಬೋದು. ನೋಡಿ ಇವು ಟೆಸಲ್ಸು, ಇದು ತುಂಬ ಟ್ರೆಂಡ್ ಆಯಿತು ಈ ಡಿಸೈನ್ಸು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಹಾಕಿದ್ರೆ ನೀವು ಟೆಸಲ್ಸು. ಬಟ್ ಇವು ಅರೌಂಡು
40 to 50 60 ರುಪೀಸ್ ಈ ಥರ ಒಂದೊಂದು ಟಸಲ್ಸ್, ಅಂದರೆ ಸೈಜ್ ಮೇಲೆ ಮತ್ತು ಈ ಥರ ನೋಡಿ. ಇದು ಬ್ರೈಡಲ್ ಆಗಿದೆ ಡಿಸೈನು. ಈ ಥರದ್ದು ಒಂದು 20 ಪೀಸ್ ಹಾಕಿದ್ರೆ ಒಂದು ಸ್ಯಾರಿಗೆ ಟಸಲ್ಸ್ ಥರ ಯೂಸ್ ಮಾಡ್ಬೋದು. ಬಟ್ ಇದು ವರ್ಕ್ ಹಿಡಿಯುತ್ತೆ. ಈ ಕ್ರೋಶ ಏನೋ ಹಾಕ್ಬೋದು, ಬಟ್ ಇದು ವರ್ಕ್ ಹಿಡಿದು ಮತ್ತು ಇದನ್ನು ನಾವು ಸ್ಯಾರಿಗೆ ಸ್ಟಿಚ್ ಮಾಡಬೇಕಲ್ಲ. ಸೊ ಹಾಗಾಗಿ ನೀವು ಇದನ್ನು ಒಂದು 40 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ಪೀಸು ಒಂದು 50-60 ರೂಪಾಯಿವರೆಗೂ ನೀವು ಸಿಂಗಲ್ ಪೀಸು ಚಾರ್ಜ್ ಮಾಡ್ಬೋದು. ಅದನ್ನು ವಿತ್ ಸ್ಟಿಚ್ ಮಾಡಿ ಎಲ್ಲ ಕೂಡ ಜವಾಬ್ದಾರಿ ನಿಮ್ಮದೇ ಇರುತ್ತೆ. ಕೆಲವರು ನಮಗೆ ಬರೀ ಪೀಸ್ ಹಾಕ್ಕೊಡಿ ಅಂದರೆ ಅದನ್ನಾದರೂ ಹಾಕ್ಕೊಡಿ. ನಿಮಗೆ ಬಲ್ಕಲ್ಲ ಆರ್ಡ್ರ್ ಬಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಪ್ರೈಸು. ಕಮ್ಮಿ ಪ್ರೈಸ್ ಮಾಡಿಕೊಂಡ್ರೆ ನಿಮಗೆ ಅವರು ಕೆಲವರು ಆರ್ಡ್ರ್ ಕೊಡ್ತಾರೆ, ಈ ಬೋಟಿಕ್ಕವರು ಈ ಥರ ಎಲ್ಲನ. ಸೊ ಇದು 40ಇಂದ ಒಂದು 60ವರೆಗೂ ಚಾರ್ಜ್ ಮಾಡ್ಬೋದು, ಅಂದರೆ ಸ್ವಲ್ಪ ದೊಡ್ಡದಾಗಿದ್ರೆ ಡಿಸೈನ್. ಈ ಥರದ್ದಾದರೆ ಒಂದು 25 to 35-40 ರುಪೀಸ್ ಈ ಥರ ಚಾರ್ಜ್ ಮಾಡ್ಬೋದು. ನಂತರ ಇದು ಶಂಕು ಡಿಸೈನು. ಇದು ಪ್ರೈಸನ್ನು ಮೆನ್ಷನ್ ಮಾಡಿದ್ದೀನೋ ಇಲ್ವೋ ಅಂತ ನನಗೆ ಮರ್ತೋಗ್ಬಿಟ್ಟಿದೆ. ಇದು ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಇದಕ್ಕೆ ಅರೌಂಡು ಒಂದು 50 to 60 ಈ ಥರ ಚಾರ್ಜ್ ಮಾಡ್ಬೋದು. 50 to 60, 70 ಈ ಥರ ಚಾರ್ಜ್ ಮಾಡ್ಬೋದು. ಯಾಕಂದರೆ ಬರೀ ಟ್ಯಾಟಿಂಗ್ ವರ್ಕು ತುಂಬ ಟೈಮ್ ಹಿಡಿಯುತ್ತೆ. ಆನಂತರ ನಾವು ಬೀಡನ್ನು ಕ್ರೋಶದಲ್ಲಿ ಹಾಕಿದ್ರೂ ಈ ಒಂದು ಫ್ಲವರ್ ಹಾಕೋದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 40 ಮಿನಿಟ್ಸು ಈ ಥರ. ಫಾಸ್ಟಾಗಿ ಹಾಕಿದ್ರೆ ಹಾಫ್ ಆನ್ ಅವರ್ಗೆ ಹಾಕ್ಬೋದು. ಬಟ್ ಸ್ವಲ್ಪ ನಿಧಾನ ಅಂದರೆ 45 ಮಿನಿಟ್ಸು 1 ಅವರ್ ಬೇಕಾಗ್ಬೋದು ಹೊಸೊಬ್ಬರಿಗೆ. ಸೊ ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಚಾರ್ಜನ್ನು ಮೆನ್ಷನ್ ಮಾಡಿ 50 to 60, 70 ಈ ಥರ ಒಂದೊಂದು ಪೀಸು ಮೆನ್ಷನ್ ಮಾಡ್ಬೋದು. ಇದು ಆಯಿತು. ನೆಕ್ಸ್ಟು ಈ ಪೆಟಲ್ಸು ಮೊನ್ನೆ ತೋರಿಸಿದ್ದು, ಇದು ಲಾಸ್ಟು ವೀಡಿಯೋದಲ್ಲೇ ಅಪ್ಡೇಟ್ ಮಾಡಿದ್ದೆ ಟೆಸಲ್ಸು. ನೋಡಿ ಇದರಲ್ಲಿ 2 ಸ್ಟೆಪ್ ಇದೆ. ಒಂದು 5 ಪೆಟಲ್ಸು, ಒಂದು 7 ಪೆಟಲ್ಸು. ಇದ್ರ ಮೇಲೂ ಡಿಪೆಂಡ್ ಮಾಡ್ಕೊಳ್ಳಿ ನೀವು. 50 to 60, 70 ಈ ಥರನ ನೀವು ಚಾರ್ಜ್ ಮಾಡ್ಬೋದು ಒಂದೊಂದು ಟೆಸಲ್ಸಿಗೆ. ಇದು ಒಂದು ಸ್ಯಾರಿಗೆ 25ರಿಂದ ಒಂದು 30 ಪೀಸ್ ಬೇಕಾಗುತ್ತೆ. ಸ್ವಲ್ಪ ಹತ್ತತ್ರ ಹಾಕಿದ್ರೆ ಇನ್ನೊಂದು 2-3 ಎಕ್ಸ್ಟ್ರಾ ಆಗ್ಬೋದು ಪೀಸಸ್ಸು. ಆದರೆ ಅದು ಸ್ಯಾರಿ ಲೆಂತ್ ಮೇಲೆ ಪೀಸು ಹಿಡಿಯುತ್ತೆ. ನಮ್ಗೆ ಇಷ್ಟೇ ಅಂತಲೂ ಮೆನ್ಷನ್ ಮಾಡೋಕ್ಕಾಗಲ್ಲ ಕರೆಕ್ಟಾಗೆ. ಒಂದೊಂದು ಸ್ಯಾರಿ ಲೆಂತ್ ಇರುತ್ತೆ, ಒಂದೊಂದು ಸ್ಯಾರಿ ಶಾರ್ಟ್ ಇರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಒಂದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 25 to 30 ಬೇಕಾಗುತ್ತೆ ಸಿಂಗಲ್ ಟೆಸಲ್ಸು ಸ್ಯಾರಿಗೆ ಹಾಕಿದ್ರೆ. ಸ್ವಲ್ಪ ದೂರ ಅಂದರೆ 1 ಇಂಚು 1.5 ಇಂಚ್ ಗ್ಯಾಪ್ ಬಿಟ್ಟು ಹಾಕಿದ್ರೂ ಅಷ್ಟು ಬೇಕಾಗುತ್ತೆ. ಇದು ಅಷ್ಟೇ 50 to 70ವರೆಗೂ ಚಾರ್ಜ್ ಮಾಡ್ಕೊಳ್ಳಿ. ಅಂದರೆ ಈ ಥರ 5 ಪೆಟಲ್ಸ್ಗೆ 50, ಈ ಥರ 7 ಪೆಟಲ್ಸ್ಗೆ ಒಂದು 65 ಈ ಥರ ನೀವು ಚಾರ್ಜ್ ಮಾಡ್ಕೋಬೋದು. ಇದು ಹೊಸ ಡಿಸೈನು ಟ್ರೈ ಮಾಡಿದ್ದೀನಿ, ಇನ್ನೂ ನಾನು ವೀಡಿಯೋ ಅಪ್ಡೇಟ್ ಮಾಡಿಲ್ಲ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಅದು ಚಾರ್ಜನ್ನು ಆವಾಗಲೇ ಹೇಳ್ತೀನಿ. ಆಮೇಲೆ ಇದು ತುಂಬ ಚೆನ್ನಾಗಿದೆ ಈ ಡಿಸೈನು. ನೋಡಿ ಸಿಲ್ಕ್ ಥ್ರೆಡ್ ಬೀಡು, ಇದನ್ನು ಮೆನ್ಷನ್ ಮಾಡಿದ್ದೀನೇನೋ ಅನಿಸುತ್ತೆ. ಬಟ್ ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಇದು ಆ ವಿಡಿಯೋದಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ಹೇಳ್ತೀನಿ. ಇದು ಅಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ಮತ್ತು ನಾವಿಲ್ಲಿ ಸಿಲ್ಕ್ ಥ್ರೆಡ್ ಬೀಡನ್ನು ನಾವೇ ಹ್ಯಾಂಡ್ ಮಾಡ್ಕೊಳೋದ್ರಿಂದ, ನಮ್ಮ ಕೈಯಿಂದನೇ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದು ಸ್ಯಾರಿಗೆ ನಾವು ಅರೌಂಡು ಒಂದು 30 to 40 ಪೀಸ್ ಬೇಕಾಗುತ್ತೆ ಒಂದೊಂದು ಸ್ಯಾರಿಗೆ ಸಿಂಗಲ್ ಟೆಸಲ್ಸ್ ಹಾಕಿದ್ರೂ. ಸೊ ಹಾಗಾಗಿ ನೀವು ಇದನ್ನು ನಾವು ಈ ಥರನಾದರೂ ಸ್ಟಿಚ್ ಮಾಡ್ಕೋಬೋದು. ಈ ಥರ ಸ್ಯಾರಿಗೆ ಇದು ಯು ಶೇಪ್ ಇರೋದು ಕೆಳಗಡೆ ಬರುತ್ತೆ, ಯಾವ ಥರ ಆದರೂ ಸ್ಟಿಚ್ ಮಾಡ್ಕೋಬೋದು. ಇದನ್ನು 30 to 40, 45 ಈ ಥರ ಬೇಕಾಗುತ್ತೆ ಒಂದೊಂದು ಸೀರೆಗೆ ಪೀಸ್ಗಳು. ನೀವು ಇದನ್ನು ಒಂದು 30 ರೂಪಾಯಿಂದ ಒಂದು 45-40 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಒಂದು ಸ್ಟಾರ್ಟಿಂಗು ಒಂದು 25-30 ಈ ಥರ ಇಟ್ಕೊಳ್ಳಿ. ಆನಂತರ 40-45ವರೆಗೂ ಹೆಂಡ್ ಮಾಡಿ ಈ ಥರ ಚಾರ್ಜ್ ಮಾಡ್ಕೋಬೋದು ನೀವು. ಅಂದರೆ ಸ್ಮಾಲ್ ಸೈಜ್ ಹಾಕಿದ್ರೆ ಇವಾಗ ಒಂದು ಇದಕ್ಕೆ 20-25 ಈ ಥರ ಮೆನ್ಷನ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ ಹಾಕಿದ್ರೆ ಒಂದು 5 ರೂಪಾಯಿ ಜಾಸ್ತಿ ಮಾಡಿ 30 ರುಪೀಸ್ ಈ ಥರ ಆಗುತ್ತೆ. ಸೊ ಹಾಗಾಗಿ ಇದು ಅಂದರೆ ಅಲ್ಲಿಗೆ ಲೆಕ್ಕ ಹಾಕಿದ್ರೆ ನೀವು ಒಂದು 30 ಪೀಸ್ ಅಂದ್ರೂ, 1 ಸೆಕೆಂಡ್, ಇದು ಒಂದೊಂದು ಪೀಸ್ 25 ರುಪೀಸು ಅಂದ್ಕೊಳ್ಳಿ. ಒಂದು 30 ಪೀಸ್ ಬೇಕಾಗುತ್ತೆ ನಮಗೆ. ಅಲ್ಲಿ ನಾವು ಅದನ್ನು ಸ್ಟಿಚ್ ಮಾಡಿ ಕೊಡುವ ಅಷ್ಟೊತ್ತಿಗೆ ಕೊಡಬೇಕಲ್ವ, ಅದು ಒಂದು 750 ಆಗುತ್ತೆ ಚಾರ್ಜು. ಈ ಥರ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಅದಕ್ಕೆ ಆಮೇಲೆ ಅದಕ್ಕೆ ವರ್ತ್ ಇದೆಯಾ ಅಷ್ಟು ಪ್ರೈಸು, ನಾವು ಅಷ್ಟು ಪ್ರೈಸ್ ತೊಗೋಬೋದಾ ಅಂತಲೂ ಥಿಂಕ್ ಮಾಡಿ ನೀವು ಪ್ರೈಸನ್ನು ಮೆನ್ಷನ್ ಮಾಡ್ಕೊಳ್ಳಿ. ಕಸ್ಟಮರ್ಗೂ ಹೆವಿ ಅನ್ನಿಸ್ಬಾರ್ದು, ಅವ್ರಿಗೂ ವರ್ತ್ ಅನ್ನಿಸ್ಬೇಕು. ಆ ಥರ ನೀವು ಪ್ರೈಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಅಂತ ಪರ್ಫೆಕ್ಟಾಗಿ ಹೇಳಲ್ಲ.
ಆನಂತರ ಇದು ಯು ಶೇಪ್ ಹಾರ್ಟ್ ಶೇಪ್ ಇರೋದು, ಇದು ಡಿಸೈನ್ ತೋರಿಸಿದ್ದೀನಿ. ಇದು ಅಷ್ಟೇ, ಇದು ಲೇಸ್ ವರ್ಕ್ ಇರೋದ್ರಿಂದ ನಾವು ಒಂದು 800 to 900 1000ವರೆಗೂ ಚಾರ್ಜ್ ಮಾಡ್ಬೋದು. ಇದು ಸ್ವಲ್ಪ ರಿಸ್ಕಿ ಆಗಿದೆ, ಡಬಲ್ ಕಲರಲ್ಲಿ ಹಾಕೋದು. ಈ ಥರ ಸಿಂಗಲ್ ಪೀಸ್ ಆದರೆ ನೀವು ಒಂದು 10 ರೂಪೀಸು ಈ ಥರ ಚಾರ್ಜ್ ಮಾಡ್ಕೋಬೋದು. 5 ರೂಪೀಸ್ 10 ರೂಪೀಸ್ ಈ ಥರ ಚಾರ್ಜ್ ಮಾಡ್ಕೋಬೋದು. ಇದೆಲ್ಲ ತೋರಿಸಿದೆ. ಇದು ಈ ಥರದ್ದೇನು ಅಂದರೆ ಯಾರು ಅಷ್ಟು ಲೈಕ್ ಮಾಡಲ್ಲ ಸ್ಯಾರಿಗೆ, ಬಟ್ ಇದು ನಾನು ಡಿಸೈನು ನೀವು ಚಿಕ್ಕದಾಗಿ ಕ್ಯೂಟಾಗಿ ಹಾಕ್ಕೊಂಡ್ರು ಹಾಕೋಬೋದು. ನೀವು ನಿಮ್ಮ ಬ್ಲೌಸ್ಗಳಿಗೆ ಈ ಬ್ಲೌಸ್ ಬ್ಯಾಕ್ ಸೈಡು ಟಸಲ್ಸ್ ಕಟ್ಟೋದಕ್ಕೆ ಯೂಸ್ ಮಾಡ್ಕೋಬೋದು. ಟಸಲ್ಸೂ ಅಷ್ಟೇ, ಒಂದು ನೀವು ಏನಾದರೂ ಇದನ್ನು ಬ್ಲೌಸ್ಗೆ ಬಲ್ಕಾಗಿ ಟಸಲ್ಸ್ಗೆ ಕಟ್ಟೋದಕ್ಕೆ ಬ್ಯಾಕ್ ಸೈಡ್ ಕಟ್ಟೋದಕ್ಕೆ ಹಾಕ್ಕೊಡ್ತೀನಿ ಅಂದರೆ ನೀವು ಪ್ರೈಸನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅವ್ರಿಗೆ ಬಲ್ಕಲ್ಲಿ ಆರ್ಡ್ರ್ ಹಾಕ್ಕೊಡಿ. ಇದು ಅಷ್ಟೇ ಒಂದು 25 to 30 ರೂಪೀಸು 35 ರೂಪೀಸ್ ಈ ಥರ ಪೀಸನ್ನು ಚಾರ್ಜ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಇವಾಗ ಇರೋಷ್ಟು ಎಲ್ಲ ಪ್ರೈಸ್ ಮೆನ್ಷನ್ ಮಾಡಿ ತೋರಿಸಿದ್ದೀನಿ. ನೀವು ಯಾರಿಗಾದ್ರೂ ಕಸ್ಟಮರ್ಗೆ ಹಾಕ್ಕೊಡಂಗಿದ್ರೆ ಅಷ್ಟು ಪ್ರೈಸು, ನೀವು ಬೇಕಾದ್ರೆ ನಿಮಗೆ ಅಷ್ಟು ಕೊಡಲ್ಲ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ, ಒಂದು 50-100 ರೂಪೀಸ್ ಕಮ್ಮಿ ಮಾಡಿಕೊಂಡೇ ಹಾಕ್ಕೊಡಿ. ನಿಮಗೆ ನಿಮ್ಮ ಕಸ್ಟಮರ್ ಕೊಡ್ತಾರೆ ಅನ್ನೋದಿದ್ರೆ ನಾನು ಮೆನ್ಷನ್ ಮಾಡಿದ್ದೀನ ಆ ಬಿಲೋ ಅದರಲ್ಲೇ ಮಧ್ಯದಲ್ಲಿ ಚಾರ್ಜನ್ನು ಮೆನ್ಷನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವೀಡಿಯೋಸ ಶೇರ್ ಮಾಡಿ, ಮತ್ತು ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.